ಪತ್ರಿಕಾಗೋಷ್ಠಿ ಕರೆದಿರ್ತಕ್ಕಂಥದ್ದು ರಾಮನಗರದ ಹೃದಯ ಭಾಗದಲ್ಲಿರ್ತಕ್ಕಂಥ ಅರ್ಕಾವತಿ ಜಲನಯನ ಏನು ಹೊಳೆ ಇದೆ, ಅಕ್ಕಪಕ್ಕದಲ್ಲಿ ಗಾರ್ಡನ್ನು ಮತ್ತೆ ಒಂದಷ್ಟು ಅಭಿವೃದ್ಧಿ ಕೆಲಸವನ್ನ ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ರಾಜ್ಯ ಸರ್ಕಾರ ಹೊರಡಿಸಿರ್ತಕ್ಕಂಥ ಒಂದಷ್ಟು ನೋಟಿಫಿಕೇಶನ್ ಬಗ್ಗೆ ಮಾತನಾಡಲಿಕ್ಕೆ ನಾವು ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಹಂಗೆ ಇನ್ನೂ ಹಲವಾರು ರೈತರ ಸಮಸ್ಯೆ ಬಗ್ಗೆನೂ ಕೂಡ ಮಲ್ಲೇನವರು ಮಾತನಾಡ್ತಾರೆ. ಏನು ಈ ನೋಟಿಫಿಕೇಶನ್ ಅಲ್ಲಿ 150 ಕೋಟಿ ಸುಮಾರು ಅಂದಾಜು ವೆಚ್ಚದಲ್ಲಿ 150 ಕೋಟಿ ವೆಚ್ಚದಲ್ಲಿ ಕಾಮಗಾರಿಯನ್ನ ಕೈಗೊಳ್ಳಬೇಕು ಅಂತಂತೇಳಿ ಜಿಲ್ಲಾಧಿಕಾರಿಗಳು ಮತ್ತೆ ಈ ಕ್ಷೇತ್ರದ ಶಾಸಕರು ಏಕಪಕ್ಷೀಯವಾಗಿ ಈ ನಿರ್ಧಾರವನ್ನ ಕೈಗೊಂಡಿರುವಂತದನ್ನ, ನಮ್ಮ ತೆರಿಗೆ ದುಡ್ಡನ್ನ ವ್ಯಯ ಮಾಡ್ತಿದ್ದೀರಿ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ನಮ್ಮೆಲ್ಲ ಹೋರಾಟಗಾರರು ನಾವು ಬಯಸ್ತಾ ಇದ್ದೇವೆ. ಯಾಕೆ ಈ ಮಾತನ್ನ ಹೇಳ್ತೀನಿ ಅಂತಂತ ಹೇಳಿದ್ರೆ, ಯಾರನ್ನೂ ಕೂಡ ಸಭೆಯನ್ನ ಕರೆಯದೇನೆ ಅಲ್ಲಿನ ರಾಘವೇಂದ್ರ ಬಡಾವಣೆಯ ಸುಮಾರು ಒಂದು 50 ರಿಂದ 60 ಮನೆಗಳು ಈ ಕಾಮಗಾರಿಗೆ ಹೋಗ್ತವೆ ಅಂತಕ್ಕಂಥ ಅಂದಾಜು ಇರೋದ್ರಿಂದ ಅಲ್ಲಿನ ನಿರಾಶ್ರಿತರನ್ನ ಕರೆದು ಒಂದು ಸಭೆನೂ ಕೂಡ ಜಿಲ್ಲಾಧಿಕಾರಿಗಳು ಮಾಡಲಿಲ್ಲ. ಅರ್ಕೇಶ್ವರ ದೇವಸ್ಥಾನ ಹೋಗುತ್ತೆ ಅಂತಂತ ಹೇಳಿದರೆ ಅವ್ರನ್ನೂ ಕೂಡ ಆ ಭಕ್ತಾದಿಗಳನ್ನ ಅವ್ರನ್ನ ಭಾವನಾತ್ಮಕವಾದಂಥ ವಿಚಾರ ಇದು. ದೇವಸ್ಥಾನ, ದರ್ಗಾ, ಮಸೀದಿಗಳಿದಾವಲ್ಲ, ಇವೆಲ್ಲ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಭಾವನಾತ್ಮಕವಾದಂಥ ವಿಚಾರಗಳು. ಇವನ್ನ ಕೈ ಹಾಕೋಕ್ ಮೊದಲು ಇವ್ರ ಬಗ್ಗೆ ಕ್ರಮ ಕೈಗೊಳ್ಳೋ ಮೊದಲು ಆ ಭಕ್ತಾದಿಗಳನ್ನ ಮತ್ತೆ ಸಂಬಂಧಪಟ್ಟವ್ರನ್ನ ಕರೆದು ಸಭೆ ಮಾಡಬೇಕಾದದ್ದು ಜಿಲ್ಲಾಧಿಕಾರಿಗಳು, ಸರ್ಕಾರದ ಕರ್ತವ್ಯ. ಆದ್ರೆ ಇವ್ದು ಯಾವುದನ್ನು ಮಾಡದೆ, ನಗರಸಭೆಯ ಯಾವುದೇ ಅನುಮತಿಯನ್ನು ಪಡ್ಕೊಂಡಿಲ್ಲ, ನಗರಸಭೆಯ ಜನಪ್ರತಿನಿಧಿಗಳ ಅನುಮತಿಯನ್ನ ಒಂದು ಸಭೆನೂ ಕರೆದಿಲ್ಲ, ಏಕಾಏಕಿ ನೋಟಿಫಿಕೇಶನ್ ಹೊರಡಿಸ್ಬಿಟ್ಟು ಈಗ ಶಾಸಕರು ಮತ್ತೆ ಹೇಳ್ತಾರೆ ಪತ್ರಿಕಾಗೋಷ್ಠಿನಲ್ಲಿ, ನಾವು ಒಂದಷ್ಟು ವಾಪಸ್ ತಗೊಳ್ತೀವಿ ದೇವಸ್ಥಾನಗಳು, ದರ್ಗಾಗಳು, ಈ ಸ್ಮಶಾನಗಳನ್ನ ಅಂತ ಹೇಳ್ತಾರೆ. ನೋಟಿಫಿಕೇಶನ್ ಹೊರಡಿಸಿ ವಾಪಸ್ ತಗೊಂಡಿರುವಂತ ಪ್ರಕರಣಗಳು ತುಂಬಾ ಕಮ್ಮಿ. ಹಾಗಾಗಿ ನಾನು ಈಗಾಗಲೇ ಮಾತನಾಡ್ತಾ ಹೇಳಿದೆ, ನನಗೊಂದು ಅನುಮಾನ ಏನು ಅಂತ ಹೇಳಿದ್ರೆ, ಶಾಸಕರದ್ದು ಇಲ್ಲಿ ಸುಮಾರು 3 ಎಕರೆ ಜಮೀನಿದೆ. ಎಲ್ಲಿ? ಹೃದಯ ಭಾಗದಲ್ಲಿ ಈ ಖಾಸಗಿ ಬಸ್ ನಿಲ್ದಾಣ ಇದೆಯಲ್ಲ, ಕೆಂಗಲ್ ಹನುಮಂತಯ್ಯನವರ ಪ್ರತಿಮೆ ಎದುರುಗಡೆ, ಅವರ ಜಮೀನಿನ ಏನು ಒಂದು ಇದು ಬರ್ತದಲ್ಲ, ಏನು ಖರಾಬ್ ಅಂತ ಬರ್ತದಲ್ಲ, ಎ ಖರಾಬು ಬಿ ಖರಾಬ್ ಅಂತ ಬರ್ತದಲ್ಲ, ಆ ಜಮೀನ್ ಪಕ್ಕ ಇರ್ತಕ್ಕಂಥ ಖರಾಬ್ನಲ್ಲೇ ಶಾಸಕರಿಗೆ ಸುಮಾರು ಒಂದು 27 ರಿಂದ 28 ಕೋಟಿ ದುಡ್ಡು ಸಿಗುತ್ತೆ. ಇದು ಯಾರ ದುಡ್ಡು? ಸರ್ಕಾರ, ನಮ್ಮ ತೆರಿಗೆ ದುಡ್ಡು. ನಮ್ಮ ತೆರಿಗೆ ದುಡ್ಡನ್ನ ಈ ರೀತಿ ವ್ಯಯ ಮಾಡ್ತಕ್ಕಂಥದ್ದು ಸರಿ ಇಲ್ಲ. ಇದು ಉದ್ದೇಶ, ನನ್ನ ಅನಿಸಿಕೆಗೆ ಸಾರ್ವಜನಿಕರು ಕೂಡ ಮಾತನಾಡ್ತಾ ಇರುವಂತದ್ದಿದೆ. ಶಾಸಕರು ಅವರ ಜಮೀನನ್ನ, ಅಲ್ಲಿರ್ತಕ್ಕಂಥ ಪ್ರಾಪರ್ಟಿಯನ್ನ, ಇದನ್ನೆಲ್ಲ ಬಫರ್ ಝೋನ್ ಅಲ್ಲಿ ನಮ್ಮ ತೆರಿಗೆ ಹಣದಲ್ಲಿ ಗಾರ್ಡನ್ಗಳು, ಇದು ವಾಕಿಂಗ್ ಟ್ರ್ಯಾಕ್ಗಳು ಇವೆಲ್ಲನೂ ಮಾಡಿಕೊಂಡು ಅವರ ಆಸ್ತಿ ಮೌಲ್ಯವನ್ನ ಹೆಚ್ಚಿಸ್ಕೊಳ್ಳಿಕ್ಕೆ ಒಂದು ಒಳ್ಳೆ ಕಾಂಪ್ಲೆಕ್ಸ್ ಏನೋ ಒಂದು ಸುಸಜ್ಜಿತವಾದಂಥ ಕಟ್ಟಡ ಮಾಡ್ಲಿಕ್ಕೆ ಅನುಕೂಲ ಮಾಡಿಕೊಡ್ಲಿಕ್ಕೆ ಈ ಯೋಜನೆಯನ್ನ ತಂದಿದ್ದಾರಾ ಅಂತಕ್ಕಂಥದ್ದು ನನಗೆ ಸಂಶಯ. ಯಾಕೆ ಅಂತಂತ ಹೇಳಿದ್ರೆ, ಬಫರ್ ಝೋನು ಅಲ್ಲಿರ್ತಕ್ಕಂಥ ಖರಾಬ್ಗೆ ನಿಮ್ಗೆ 27-28 ಕೋಟಿ ದುಡ್ಡು ಸಿಗ್ತದೆ ಅಂತಂತ ಹೇಳಿದ್ರೆ ಯಾಕೆ ಕೊಡಬೇಕು? ಮಾಡಿ, ನೀವು ಟ್ರ್ಯಾಕ್ ಮಾಡಿ, ವಾಕ್ ಮಾಡಕ್ಕೆ ಎಷ್ಟು ಬೇಕೋ ಸೀಮಿತವಾದಂಥ ಟ್ರ್ಯಾಕ್ ಮಾಡಿ, ಎಲ್ಲರ ಅಭಿಪ್ರಾಯಗಳನ್ನ ಪಡೆದುಕೊಳ್ಳಿ. ಮತ್ತೆ ಈ ಕ್ಷೇತ್ರದ ಶಾಸಕರು ಅಭಿವೃದ್ಧಿ ಮಾಡುವಂತ ಕೆಲಸಗಳು ಇನ್ನೂ ನಾನಾ ಕೆಲಸಗಳಿದಾವೆ. ಇದುವರೆಗೂ ಹಾಗಾದ್ರೆ ನಿಮ್ಮ ಅಭಿವೃದ್ಧಿ ಗುದ್ಲಿ ಆರೆ ಹಿಡ್ಕೊಂಡು ನಿಂತ್ಕೊಂಡು ಫೋಟೋ ಕೊಟ್ಟು ಮಾಧ್ಯಮದ ಮೂಲಕ ಪ್ರಚಾರ ತಗೊಂಡ್ರಲ್ಲ, ಆ ಕೆಲಸಗಳು ಎಲ್ಲಿಗೆ ಬಂದು ಏನ್ ಬಂದು ಅಂತಕ್ಕಂಥದ್ದನ್ನ ನೀವು ಶ್ವೇತಪತ್ರ ಹೊರಡಿಸ್ಬೇಕಲ್ಲ. ಹಾಗಾದ್ರೆ ರಾಮನಗರ ಕ್ಷೇತ್ರದ ಜನತೆನ ನೀವು ದಾರಿ ತಪ್ಪಿಸ್ತಾ ಇದ್ದೀರಾ. ಹೇಳ್ತೀರಿ, ಒಂದ್ ಕಡೆ ಹೇಳ್ತೀರಿ ಶಾಸಕರು ಸುಮಾರು 1,500 ಕೋಟಿ ನಾನು ಅನುದಾನ ತಂದಿದ್ದೀನಿ, 2,000 ಕೋಟಿ ತಂದಿದ್ದೀನಿ ರಾಮನಗರಕ್ಕೆ ಅಂತ ಹೇಳ್ತೀರಾ. ಅದೇ ರಾಮನಗರದ ರೈತರಿಗೆ ಪಾಣಿ ಕೊಡೋಕೆ, ಪೇಪರ್ ತರಲಿಕ್ಕೆ ಒಂದು ಪೇಪರ್ಗೆ ದುಡ್ಡಿಲ್ಲ ನಿಮ್ಮ ತಾಲೂಕು ಆಫೀಸ್ನಲ್ಲಿ, ನಿಮ್ಮ ಸರ್ಕಾರದಲ್ಲಿ. ಇಂಥ ಸರ್ಕಾರ ನಡೆಸ್ತಿರೋರು 2,000 ಕೋಟಿ ಎಲ್ಲಿಂದ ತಂದ್ರಿ? ಅದ್ರ ದಾಖಲಾತಿನ ಬಿಡುಗಡೆ ಮಾಡಿ ಶಾಸಕರು. ಈ ರೀತಿಯಾದಂಥ ಸುಳ್ಳು ಆಶ್ವಾಸನೆಗಳನ್ನ ನಮ್ಮ ಜನರಿಗೆ ಕೊಟ್ಟು ತಪ್ಪು ದಾರಿಗೆ ತಳ್ಳಬೇಡಿ. ಹೋರಾಟಗಾರರೇನು ಸುಮ್ಮನೆ ಕೂತಿಲ್ಲ. ನಮ್ಮ ರೈತ ಸಂಘ ಯಾವತ್ತೂ ಕೂಡ ನಿದ್ದೆ ಮಾಡೋದಿಲ್ಲ. ಇವತ್ತು 1 ತಿಂಗಳಿಂದನೂ ಕೂಡ ಬಿಸಿಲಿನ ಜಳ, ನಾವೆಲ್ಲರೂ ಕೂಡ ರೈತರು ನಾವು ಯೋಚನೆ ಮಾಡಿದ್ವಿ, ಸರ್ಕಾರ ಕುಡಿಯೋ ನೀರಿಗೆ ಬರುತ್ತೆ, ಈಗಾಗಲೇ KEB-ನಲ್ಲಿ ಕರೆಂಟ್ ಆಟ ಆಡ್ತಿದೆ ರೈತರಿಗೆ. ಇವೆಲ್ಲರ ನಡುವೆ ಶಾಸಕರು ಬರ್ತಾರೆ ಅಂತ ಹೇಳಿದ್ರೆ, ಇವತ್ತು ಒಂದು ನೋಡಿ, ತಾಲೂಕು ಕಚೇರಿಯಲ್ಲಿ ಹೋಗಿ ನೋಡಿ, ಪಾಣಿನ ಸರದಲ್ಲಿ ಬೀಗ ಹಾಕಿದ್ದಾರೆ. ಪೇಪರ್ ತರಕ್ಕೆ ಪ್ರಿಂಟಿಂಗ್, ಆ ಪಾಣಿ ಕೊಡೋ ಪ್ರಿಂಟಿಂಗ್ ಪೇಪರ್ ತರಕ್ಕೆ ದುಡ್ಡಿಲ್ಲ ಈ ಸರ್ಕಾರದಲ್ಲಿ. ಇಂಥದ್ರಲ್ಲಿ 150 ಕೋಟಿ ನಮ್ಮ ತೆರಿಗೆ ಹಣದಲ್ಲಿ ನೀವು ಈ ನಿಮ್ಮ ಆಸ್ತಿಯ
ಮೌಲ್ಯವನ್ನು ಹೆಚ್ಚಿಸಿಕೊಳ್ಳಿಕ್ಕೋಸ್ಕರ ಇದರಲ್ಲಿ ಬಫರ್ ಝೋನ್ ಅಲ್ಲಿ ಬರ್ತಕ್ಕಂಥ 28 ಕೋಟಿ ದುಡ್ಡು ಹೊಡೆಯೋಕ್ಕೋಸ್ಕರ ಈ ಯೋಜನೆಯನ್ನ ತಂದಿದ್ದೀರಲ್ಲ, ಯಾವ ಹಿತಾಸಕ್ತಿಯಿಂದ? ಹಾಗಾದ್ರೆ ನಗರಸಭೆ ಏನಕ್ಕೆ? ನಗರಸಭೆಯ ಯಾವುದೇ ಪ್ರಸ್ತಾವನೆಯನ್ನ ನೀವು ಪಡ್ಕೊಳ್ಳದೆ ಇದ್ಮೇಲೆ ಈ ಜಿಲ್ಲಾಧಿಕಾರಿಗಳು, ಮತ್ತೊಂದು ವಿಚಾರ ಮಾಧ್ಯಮದ ಸ್ನೇಹಿತರು ತಮ್ಗೆ ಗೊತ್ತಿರಲಿ, ಜನವರಿ ತಿಂಗಳಲ್ಲೇ ಈ ಜಿಲ್ಲಾಧಿಕಾರಿಗಳಿಗೆ ಪ್ರಮೋಷನ್ ಆಗಿದೆ. ಯಾಕೆ ಈ ಜಿಲ್ಲಾಧಿಕಾರಿನ ಈ ಸರ್ಕಾರ, ಈ ಶಾಸಕರು ಇನ್ನು ಇಟ್ಕೊ ಕೂತವ್ರು? ಇಲ್ಲಿ ಪ್ರಮೋಷನ್ ಆದ್ಮೇಲೆ ಬೇರೆ ಇಲಾಖೆ ಕಳಿಸ್ಬೇಕು. ಈ ರೀತಿಯಾದಂತ ಒಂದಷ್ಟು ಇವರು ಪಿತೂರಿ ಮಾಡಿಕೊಂಡು ಯೋಜನೆಗಳನ್ನ ತೆಗೆದುಕೊಳ್ಳಿಕ್ಕೆ ಬೈಲಮಂಗಲದ ರೈತರನ್ನ ಈಗಾಗಲೇ ಒಕ್ಕಲೆಬ್ಬಿಸುವಂತ ಪ್ರಕ್ರಿಯೆಗೆ ಎಲ್ಲ ಈ ಜಿಲ್ಲಾಧಿಕಾರಿ ಎಳ್ಳು ನೀರನ್ನು ಬಿಡ್ಲಿಕ್ಕೆ ಎಲ್ಲಾ ಪ್ರಯತ್ನಗಳನ್ನ ಮಾಡಿದ್ದಾರೆ. ಈ ಯೋಜನೆಯನ್ನು ಕೂಡ ಈ ಜಿಲ್ಲಾಧಿಕಾರಿಗಳನ್ನ ಇಟ್ಕೊಂಡು ಈ ಕ್ಷೇತ್ರದ ಶಾಸಕರು ನಮ್ಮ ತೆರಿಗೆ ದುಡ್ಡನ್ನ ವ್ಯಯ ಮಾಡ್ಲಿಕ್ಕೋಸ್ಕರ, ಅನ್ಯಾಯ ಮಾಡ್ಲಿಕ್ಕೋಸ್ಕರ ಮಾಡಿರ್ತಕ್ಕಂಥ ದುರುದ್ದೇಶ. ಮತ್ತೆ 50-60 ಕುಟುಂಬಗಳು, ರಾಘವೇಂದ್ರ ಬಡಾವಣೆಯ ಕುಟುಂಬಗಳು ಬೀದಿ ಪಾಲಾಗ್ತವೆ. ಮತ್ತೆ ದೇವಸ್ಥಾನ, ಅರ್ಕೇಶ್ವರ ದೇವಸ್ಥಾನ ಹೋಗ್ತದೆ, ದರ್ಗಾ ಹೋಗ್ತದೆ, ಕ್ರಿಶ್ಚಿಯನ್ ಸ್ಮಶಾನ ಹೋಗ್ತದೆ, ಆಮೇಲೆ ಕನ್ನಿಕಾ ಪರಮೇಶ್ವರಿ ದೇವಾಲಯ ಹೋಗ್ತದೆ, ಮತ್ತೆ ಇಲ್ಲಿ ಸಾಯಿಬಾಬಾ ದೇವಸ್ಥಾನ ಅದು ಕೂಡ ಹೋಗ್ತದೆ. ಅಲ್ಲಿ ಒಂದು ನರ್ಸಿಂಗ್ ಹೋಮ್ ಇದೆ, ಅದು ಕೂಡ ಹೋಗ್ತದೆ. ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಈ ಜಾಗವನ್ನ ಕಿತ್ಕೊಂಡು ವಾಕಿಂಗ್ ಟ್ರ್ಯಾಕ್ ಅನ್ನ ಮಾಡಿ ಯಾವ ಪುರುಷಾರ್ಥಕ್ಕೆ ಮಾಡ್ತೀರಿ? 60-70 ಕುಟುಂಬಗಳು ಬೀದಿ ಪಾಲಾಗ್ತವ. ಎಲ್ಲಿ ಜಾಗ ಕೊಡ್ತೀರಿ ನೀವು? ಕೊಡ್ತಕ್ಕಂಥ ದುಡ್ಡು ಎಲ್ಲಿ ಜಾಗ ತಗೊಳ್ಳಿಕ್ಕಾಗುತ್ತೆ ಅವರು? ಇವೆಲ್ಲವನ್ನು ಕೂಡ ಪೂರ್ವ ನಿಯೋಜಿತವಾಗಿ ನೀವು ಚರ್ಚೆ ಮಾಡಬೇಕಾಗಿತ್ತು. ಶಾಸಕರು, ಜಿಲ್ಲಾಧಿಕಾರಿಗಳು ಚರ್ಚೆ ಮಾಡಬೇಕಿತ್ತು. ಚರ್ಚೆ ಮಾಡದೆ ಏಕಾಏಕಿ ನೋಟಿಫಿಕೇಶನ್ ಮಾಡಿರ್ತಕ್ಕಂಥದ್ದನ್ನ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ, ನಮ್ಮ ಜಯ ಕರ್ನಾಟಕ, ನಮ್ಮ ಎಲ್ಲ ಸಂಘಟನೆಗಳು ನಾವೆಲ್ಲ ಕೂಡ ಖಂಡಿಸ್ತೀವಿ. ಕೂಡಲೇ ಈ ನೋಟಿಫಿಕೇಶನ್ ರದ್ದು ಮಾಡಬೇಕು ಸರ್ಕಾರ ಅಂತಕ್ಕಂಥ ಮಾತನ್ನ ಹೇಳ್ತಿದ್ದೀವಿ. ಮುಂದಿನ ದಿನಗಳಲ್ಲಿ ಇದೇ ರೀತಿಯಾದಂತ ಏನಾದ್ರೂ ಉದ್ದಟತನವನ್ನ ಈ ಶಾಸಕರು, ಈ ಜಿಲ್ಲಾಧಿಕಾರಿಗಳು ತೋರಿಸುತ್ತೆ ಆದ್ರೆ ಎಲ್ಲ ನಿರಾಶ್ರಿತರನ್ನ ಒಂದು ಮೀಟಿಂಗ್ ಅನ್ನ ಕರಿಬೇಕು ಅಂತೇಳಿ ನಾವು ಈ ಮೀಟಿಂಗ್ ಅಲ್ಲಿ ನಾವು ತೀರ್ಮಾನ ಮಾಡಿದ್ದೇವೆ. ಎಲ್ಲ ಸಾರ್ವಜನಿಕರುಗಳನ್ನ ಒಳಗೂಡಿಕೊಂಡು ಮುಂದಿನ ಹೋರಾಟದ ಬಗ್ಗೆ ರೂಪುರೇಷೆಗಳನ್ನ ನಾವು ಮಾಡ್ತೀವಿ ಅಂತಕ್ಕಂಥ ಮಾತನ್ನ ನಿಮ್ಮ ಮೂಲಕ ಹೇಳ್ತೀವಿ. ಶಾಸಕರು, ಈ ಸರ್ಕಾರ ಜನರ ಪರ ಇರಬೇಕೇ ಹೊರತು ಯಾರೋ ಒಬ್ಬ ಲಾಬಿ ಮಾಡಲಿಕ್ಕೆ, ನಮ್ಮ ತೆರಿಗೆ ದುಡ್ಡನ್ನ ಹೊಡಿಲಿಕ್ಕೆ ಅನುಕೂಲ ಮಾಡಿಕೊಡ್ತಕ್ಕಂಥದ್ದು ಈ ಜಿಲ್ಲಾಧಿಕಾರಿಗಳಿಗೆ ಶೋಭೆ ತರ್ತಕ್ಕಂಥದ್ದಲ್ಲ. ಇವತ್ತು ಈ ಸಭೆ ಮೂಲಕ ಒಕ್ಕೊರಲಿಂದ ನಾವು ಹೇಳ್ತೀವಿ, ಕೂಡಲೇ ಜಿಲ್ಲಾಧಿಕಾರಿ ನೀವು ಪ್ರಮೋಷನ್ ಆಗಿದ್ದೀರಿ. ಈ ಸರ್ಕಾರ ಒಂದು ದಿನನೂ ಕೂಡ ಇಟ್ಕೋಬಾರ್ದು ಈ ಜಿಲ್ಲಾಧಿಕಾರಿನ. ಈ ರೈತ ವಿರೋಧಿ ಜಿಲ್ಲಾಧಿಕಾರಿ, ನಮ್ಮ ಹೋರಾಟವನ್ನ ಕಿತ್ಕೊಂಡಂತ ಜಿಲ್ಲಾಧಿಕಾರಿ, ನಮ್ಮ ರೈತರನ್ನ ಕಾಲ ಕಸದಂತೆ ನೋಡ್ತಕ್ಕಂಥ ಜಿಲ್ಲಾಧಿಕಾರಿ ಈ ಒಂದು ನಿಮಿಷನೂ ಕೂಡ ಇರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ಕ್ಷೇತ್ರದ ಶಾಸಕರು ಏನಾದ್ರೂ ನಿಮ್ಗೆ ಮತ ಕೊಟ್ಟಂತ ನಿಮ್ಮ ಕ್ಷೇತ್ರದ ಜನರ ಮೇಲೆ ಏನಾದ್ರೂ ನಂಬಿಕೆ ಇದ್ರೆ ಕೂಡಲೇ ಈ ಯೋಜನೆಯನ್ನ ವಾಪಸ್ ತಗೋಬೇಕು. ವಾಪಸ್ ತೆಗೆದುಕೊಂಡು ಈ ಹಣವನ್ನ ಒಳ್ಳೆ ವಿಚಾರಕ್ಕೆ, ಒಳ್ಳೆ ಕೆಲಸ ಕಾರ್ಯ ಮಾಡಲಿಕ್ಕೆ ಉಪಯೋಗಿಸ್ಬೇಕು ಅಂತೇಳಿ ನಿಮ್ಮ ಮೂಲಕ ನಾನು ವಿನಂತಿ ಮಾಡ್ಕೊಳ್ತೀನಿ. ನಮಸ್ಕಾರ. ಈ ರೆವಿನ್ಯೂ ಅಧಿಕಾರಿಗಳ ಬಗ್ಗೆ ಮಾತನಾಡಿದ್ರಲ್ಲ ನಮ್ಮ ಮುನ್ರಾಜ್ ಅವರು, ಯಾವ ಪರಿಸ್ಥಿತಿಗೆ ಹೋಗಿದೆ ಅಂದ್ರೆ 8 ವರ್ಷ, 9 ವರ್ಷ, 10 ವರ್ಷ ಒಂದೇ ಜಾಗದಲ್ಲಿ ಠಿಕಾಣಿ ಹೊಡ್ಕೊಂಡು ಕೂತವ್ರೆ RIBAಗಳು. ಆಮೇಲೆ ಸರ್ಕಾರದ ಆದೇಶ ಇದೆ, ಪಂಚಾಯತಿ ವ್ಯಾಪ್ತಿಯ ಮೂಲ ಸ್ಥಾನದಲ್ಲಿ ಅವ್ರು ಇರಬೇಕು ಅಂತ. ನೀವು ಹೋಗಿ ನೋಡಿ, ಯಾರು ಕೂಡ ಮೂಲ ಸ್ಥಾನದಲ್ಲಿ ಇರೋದಿಲ್ಲ ಸರ್. ಸಿಟಿನಲ್ಲಿ ಏನು ಪಟ್ಟಣ ಪ್ರದೇಶಗಳಲ್ಲಿ ಅವರು ರೂಮ್ಗಳು ಮಾಡಿಕೊಂಡು ಪ್ರೈವೇಟ್ ಐಷಾರಾಮಿ ರೂಮ್ಗಳು ಮಾಡಿ, ಅಲ್ಲಿಂದ ಪಂಚಾಯತಿಗಳಿಂದ, ಹಳ್ಳಿಗಳಿಂದ 20 ಕಿಲೋಮೀಟರ್ 30 ಕಿಲೋಮೀಟರ್ ಅವ್ರನ್ನ ಇಲ್ಲಿಗೆ ಅವ್ರು ಇರೋ ಜಾಗಕ್ಕೆ ಬಂದ್ ಮಾಡ್ಕೋತಾರೆ. ಮತ್ತಿನ್ನೊಂದು ಆರೋಹಳ್ಳಿ ಏನು ತಾಲೂಕು ಕಚೇರಿ ಆವರಣದಲ್ಲಿ ಇರ್ತಕ್ಕಂಥ ಗಬ್ಬಾಡಿನಲ್ಲಿ ಒಬ್ಬ PDO ಇದ್ದಾನೆ. PDOನ ಆರೈನ ಅವನು ಈಶ್ವರ್ ಅಂತ, ವಿಲೇಜ್ ಅಕೌಂಟೆಂಟ್ ಈಶ್ವರ್ ಅಂತ ಇದ್ದಾನೆ. ಅವನು AC ಕಾಸ ಯಾರು ನೋಡಿದ್ದೀರಾ? ಒಬ್ಬ ವಿಲೇಜ್ ಅಕೌಂಟೆಂಟ್ AC ಹೆಗಲ ಮೇಲೆ ಕೈ ಹಾಕೊಂಡು, ಕೈ ಹಿಡ್ಕೊಂಡು ಫೋಟೋ ತೆಗೆಸಿಕೊಳ್ಳೋದು, ಹಾಕೊಳ್ಳೋದು, ಪಾರ್ಟಿಗಳು ಮಾಡೋದು ಎಲ್ಲನೂ ಕೂಡ ಅದೇನಾದ್ರು ಇಲ್ಲ, ಅವ್ರ ವೈಯಕ್ತಿಕ ವಿಚಾರ. ಹೇಳ್ತಾನೆ ಒಂದು ಪೋತಿ ಖಾತೆ ಮಾಡಬೇಕು ಅಂದ್ರೆ ನಮ್ಮ ರೈತರು ಹೋದ್ರೆ, ಪೋತಿ ಖಾತೆನ ಮಾಡ್ಲಿಕ್ಕೆ ರೈತರು ಹೋದ್ರೆ ಮಾಡೋದಿಲ್ಲ, ಅದೇ ಅವನೇ ಬ್ರೋಕರ್ ಕಳಿಸ್ತಾನೆ. ಸರ್, ನಮ್ಮ ರೈತರು ಯಾರೋ ಪೋತಿ ಖಾತೆಗೆ ಹೋಗಿ ಅರ್ಜಿ ಹಾಕಿದ್ರೆ ಅದನ್ನು ಮಾಡೋದಿಲ್ಲ. ಆ ನಂತರ ಅವ್ರ ಹತ್ರಕ್ಕೆ, ಆ ರೈತರ ಹತ್ರಕ್ಕೆ ಯಾರು ಸಾರ್ವಜನಿಕರು ಹಾಕಿದ್ರು ಅವ್ರ ಹತ್ರಕ್ಕೆ ಬ್ರೋಕರ್ನ ಅವನೇ ಕಳಿಸ್ತಾನೆ. ಬ್ರೋಕರ್ ಏನಾರು ಹೋದ್ರೆ 1.5 ಲಕ್ಷ, 2 ಲಕ್ಷ, 80,000ದಿಂದನೂ ಕೂಡ 1.5-2 ಲಕ್ಷದವರೆಗೂ ಹಣ ತಗೊಂಡು ಪೋತಿ ಖಾತೆ ಮಾಡಿಕೊಡುವಂಥದ್ದು ಪ್ರವೃತ್ತಿ ಈ ಜಿಲ್ಲೆನಲ್ಲೇ ನಡೀತಾ ಇದೆ. ಇದು ನಿಲ್ಬೇಕು.